ಗೈಸ್ ಫೈನಲಿ ನಾನು ಅವನಿ ಬೆಟ್ಟ ಬಂದೆ. ಇಲ್ಲಿರೋ ಜನಗಳು ಇದನ್ನು ಅವನಿ ಬೆಟ್ಟ ಅಂತ ಕರೀತಾರೆ, ಆದರೆ ಈ ಊರಲ್ಲಿರೋ ಬೋರ್ಡ್ಗಳ ಮೇಲೆಲ್ಲ ಆವನಿ ಬೆಟ್ಟ ಅಂತ ಇರುತ್ತೆ. ಸೊ ಇದನ್ನು ಹಿಂದಿನ ಕಾಲದಲ್ಲೆಲ್ಲ ಆವಂತಿಕ ಕ್ಷೇತ್ರ ಅಂತಲೂ ಕೂಡ ಕರೀತಾರೆ. ನಾನಿವಾಗ ಅವನಿ ಬೆಟ್ಟಕ್ಕೆ ಬಂದಿದ್ದೀನಿ. ಅವನಿ ಬೆಟ್ಟದಲ್ಲಿ ಇಲ್ಲಿ ಯಾವುದು ರಾಮಾಯಣ ಮಹಾಭಾರತ ಅದೆಲ್ಲದೂ ಕೂಡ ತುಂಬ ನಡೆದಿದೆ ಇಲ್ಲಿ. ಅದೆಲ್ಲದೂ ಕೂಡ ಕುರುಹುಗಳು ಕೂಡ ಇದ್ದಾವೆ. ಅವನ್ನೆಲ್ಲವೂ ಕೂಡ ಈ ವಿಡಿಯೋದಲ್ಲಿ ನೋಡ್ಕೊಂಡು ಹೋಗ್ತಾ ಇರೋಣ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಪ್ಲೇಸನ್ನು. ಯಾಕಂದರೆ ನಾನು ಯೂಟ್ಯೂಬಲ್ಲೆಲ್ಲ ನೋಡಿದೆ, ಎಷ್ಟು ದಿನಕ್ಕೆ ಈ ಪ್ಲೇಸಿಗೆ ಬರ್ತೀನಿ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಇವತ್ತು ಬರ್ತಾಯಿದ್ದೀನಿ. ನಾನು ಕೂಡ ಇದು ಫಸ್ಟ್ ಟೈಮ್ ಬರ್ತಾ ಇರೋದು ಈ ಜಾಗಕ್ಕೆ. ಬೆಂಗಳೂರಿಂದ 90 ಕಿಲೋಮೀಟ್ರ್ ಇದೆ, ಕೋಲಾರದಿಂದ 30 ಕಿಲೋಮೀಟರ್ ಅಷ್ಟೇ ಇದೆ. ಆರಾಮಾಗಿ ಬರ್ಬೋದು. ಬಟ್ ಇವತ್ತು ತುಂಬ ಬಿಸಿಲಿದೆ. ಮಳೆಗಾಲದಲ್ಲಿ ಬಂದರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಇವಾಗ ಒಳಗಡೆ ಹೋಗೋಣ. ಇಲ್ಲೇನು ನೋಡ್ತಾ ಇದ್ದೀವಲ್ಲ, ಇದು ಈ ಅವನಿ ಬೆಟ್ಟದ ಎಂಟ್ರೆನ್ಸ್ ಇದು. ಸೊ ಇಲ್ಲಿಂದ ಹಾಗೆ ಮುಂದೆ ಹೋದರೆ ನಾವು ಅಲ್ಲೇ ನೋಡ್ತಾ ಇರ್ಬೋದು ನೋಡಿ, ವಾಲ್ಮೀಕಿ ಮಹರ್ಷಿಗಳು ಅಲ್ಲಿ ಲವಕುಶ ಅವರಿಗೆ ಬೋಧನೆ ಮಾಡ್ತಾ ಇರೋದನ್ನ ಇಲ್ಲಿ ಪೇಂಟಿಂಗ್ ಮಾಡಿದ್ದಾರೆ ನೋಡಿ ಹೇಗಿದೆ. ಆವನಿ ಅಂತ ಈ ಬೆಟ್ಟದ ಹೆಸರು. ಸೊ ಇಲ್ಲಿಂದ ಮೇಲ್ಗಡೆ ಹೀಗೆ ಹೋದರೆ ಇನ್ನು ಮೇಲ್ಗಡೆ ತುಂಬ ಹೇಳೋದಿದೆ. ಬನ್ನಿ ಹಾಗೆ ಮೇಲ್ಗಡೆ ಹೋಗೋಣ. ಸೌತ್ ಕರ್ನಾಟಕ ಬಂದಾಗ ಈ ಥರ ಒಂದು ಪುಣ್ಯಕ್ಷೇತ್ರಗಳಿರ್ತಾವಲ್ಲ, ಇಲ್ಲಿ ತುಂಬ ವಯಸ್ಸಾದವ್ರು ಇರ್ತಾರೆ. ಯಾರಾದರೂ ಬಂದರೆ ಚೇಂಜ್ಗಳನ್ನ ತೊಗೊಂಬನ್ನಿ. ಯಾಕಂದರೆ ತುಂಬ ವಯಸ್ಸಾದ ವ್ಯಕ್ತಿಗಳಿರ್ತಾರೆ. ಅವ್ರಿಗೆ ಏನಾದರೂ ಈ ಥರ ಸ್ವಲ್ಪ ನಮ್ಮ ಕೈಲಾದಷ್ಟು ದಾನ ಮಾಡಿಕೊಂಡು ಹೋಗೋಣ. ಈ ಬೆಟ್ಟಕ್ಕೆ ಹೋಗೋದಕ್ಕೆ ಈ ಥರ ಎಲ್ಲ ಮೆಟ್ಲು ಕೂಡ ಎಲ್ಲ ಮಾಡಿದ್ದಾರೆ. ಅಂದರೆ ಸಿಮೆಂಟಲ್ಲಿ ಮಾಡಿಲ್ಲ, ಕಲ್ಲುಗಳಲ್ಲೇ ಕೂಡ ಈ ಥರ ಎಲ್ಲ ಕಟ್ಕೊಂಡು ಹೋಗಿದ್ದಾರೆ. ಫುಲ್ಲು ಮೇಲ್ಗಡೆ ಹೋಗಬೇಕು. ಬನ್ನಿ ಮೇಲ್ಗಡೆ ಹೋಗೋಣ. ಈ ಅವನಿ ಬೆಟ್ಟದಲ್ಲಿ ಒಂದು 60 ಮೆಟ್ಲು ಹತ್ಕೊಂಡು ಆದ ನಂತರ ಹಿಂಗೆ ಮೇಲ್ಗಡೆ ಬಂದರೆ ನಾವಿಲ್ಲೊಂದು ಬಂಡೆ ನೋಡ್ಬೋದು ನೋಡಿ. ಈ ಬಂಡೆ ವಿಶೇಷತೆ ಏನಂತಂದರೆ, ರಾಮಾಯಣ ಕಾಲದಲ್ಲಿ ರಾಮನಿಗೂ ಮತ್ತು ಲವಕುಶ ಅವರಿಗೆ ಯುದ್ಧ ನಡೀತಾ ಇರುತ್ತೆ. ಆ ಯುದ್ಧನ ನೋಡಬೇಕು ಅಂತ ಹೇಳಿ ಸೀತೆ ಮಾತೆ ಆಂಜನೇಯನಿಗೆ ಹೇಳ್ತಾರೆ, ನಾನು ಯುದ್ಧನ ನೋಡಬೇಕು ಅಂತ ಹೇಳಿ. ಆವಾಗ ಆಂಜನೇಯ ಕೆಳಗಡೆ ಇರೋ ಬಂಡೆಗಳನ್ನ ತೆಗೆದು ಅಲ್ಲಿ ಮೇಲ್ಗಡೆ ಇಟ್ಬಿಟ್ಟು ಅದ್ರ ಮೇಲೆ ಸೀತೆ ಮಾತೆನ ಕುಂಡ್ರಿಸ್ತಾರೆ. ಸೊ ರಾಮ ಮತ್ತು ಲವಕುಶರಿಗೆ ಏನಕ್ಕೆ ಯುದ್ಧ ನಡೆಯುತ್ತೆ ಅಂತಂದರೆ, ಅವರು ಅಶ್ವಮೇಧ ಅನ್ನೋ ಒಂದು ಕುದುರೆನ ಕಟ್ಟಾಕಿರ್ತಾರೆ, ಅದಕ್ಕೋಸ್ಕರನೇ ಯುದ್ಧ ನಡೆಯೋದು. ಮತ್ತು ಈ ಬಂಡೆನಲ್ಲಿ ನಾವು ಇನ್ನೊಂದು ನೋಡ್ಬೋದು ನೋಡಿ, ಅಲ್ಲೆಲ್ಲ ಬ್ಲ್ಯಾಕ್ ಮಾರ್ಕ್ ಇದೆಯಲ್ವಾ, ಆ ಯುದ್ಧ ನೋಡ್ತಾ ಸೀತೆ ಮಾತೆ ಕಣ್ಣೀರು ಹಾಕ್ತಾರೆ. ಅದೇ ಕಣ್ಣೀರು ಹಾಕಿರೋ ಮಾರ್ಕುಗಳೆಲ್ಲ ನಾವಿವಾಗ ಈ ಬಂಡೆ ಮೇಲೆ ನೋಡ್ತಾ ಇರ್ಬೋದು ನೋಡಿ. ಅದೇ ಈ ಬಂಡೆ ವಿಶೇಷತೆ. ಸೀತೆ ಮಾತೆ ಅದ್ರ ಮೇಲೆ ಕೂತ್ಕೊಂಡು ರಾಮ ಮತ್ತು ಲವಕುಶ ಅವರ ಯುದ್ಧ ನೋಡೋದು. ಸೊ ಇಲ್ಲಿಂದ ಹಾಗೆ ಮುಂದೆ ಹೋದರೆ ಇನ್ನೂ ಮುಂದೆ ಏನೋ ಇದೆ, ಬನ್ನಿ ಅದನ್ನು ತೋರಿಸ್ತಾ ಹೋಗ್ತಾ ಇರ್ತೀನಿ. ಈ ಅವನಿ ಬೆಟ್ಟದಲ್ಲಿ ಇಲ್ಲೊಂದು ದೊಡ್ಡ ಗುಂಡು ಕಾಣ್ತಾ ಇದೆ ನೋಡಿ. ಆ ಗುಂಡು ಅದಕ್ಕೆ ಸಪೋರ್ಟ್ ಆಗಿದೆ. ಕೆಳಗಡೆಯಿಂದ ನಡ್ಕೊಂಡು ಹೋಗ್ಬೋದು. ಇಲ್ಲಿ ತುಂಬ ಅಂದರೆ ತುಂಬ ತಂಪಾಗಿದೆ. ಇಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡೋದಕ್ಕಾಗಲಿ ಎಲ್ಲದಕ್ಕೂ ಆಗಲಿ. ಸೊ ನಾವಿಲ್ಲಿ ಕಲ್ಲುಗಳನ್ನೆಲ್ಲ ಜೋಡಿಸಿರೋದು ನೋಡ್ಬೋದು. ಈ ಕಲ್ಲನ್ನೆಲ್ಲ ಜನ ಏನಕ್ಕೆ ಜೋಡಿಸ್ತಾರೆ ಅಂತಂದರೆ, ಯಾರಾದರೂ ಮದುವೆ ಆಗಿರಲ್ಲ ಅವರು ಇಲ್ಲಿ ಬಂದು ಕಲ್ಲುಗಳನ್ನೆಲ್ಲ ಜೋಡಿಸಿದ್ರೆ ಅವ್ರಿಗೆ ಮದುವೆ ಆಗುತ್ತೆ. ಮತ್ತು ಯಾರಿಗಾದರೂ ಮದುವೆ ಆಗಿ ಮಕ್ಕಳಾಗಿರೋದಿಲ್ವಲ್ಲ, ಅವ್ರಿಗೇನಾದರೂ ಬಂದು ಇಲ್ಲಿ ಕಲ್ಲು ಜೋಡಿಸಿದ್ರೆ ಒಳ್ಳೆ ಲವಕುಶ ಆ ಥರ ಮಕ್ಕಳು ಹುಡ್ತಾರೆ ಅಂತ ಒಂದು ಕಲ್ಪನೆಯಿಂದ ಇಲ್ಲೆಲ್ಲದೂ ಕೂಡ ಕಲ್ಲುಗಳನ್ನ ಜೋಡಿಸಿದ್ದಾರೆ ನೋಡಿ. ಇದು ಆಗಿನ ಕಾಲದಲ್ಲೇನು ಇರಲಿಲ್ಲ, ಇತ್ತೀಚಿನ ದಿನಗಳಲ್ಲಿ ಈ ಜನಗಳು ಇದನ್ನು ಒಂದು ಕಲ್ಪನೆ ಮಾಡ್ಕೊಂಡಿದ್ದಾರೆ. ಸೊ ಇವಾಗ ಇಲ್ಲಿಂದ ಹಾಗೆ ಮುಂದೆ ಹೋದರೆ ಶ್ರೀ ವಾಲ್ಮೀಕಿ ಮಹರ್ಷಿ ಆಶ್ರಮ ಇದೆ. ಆಗೋಣ ಬನ್ನಿ. ಇಲ್ಲಿ ಈ ಅವನಿ ಬೆಟ್ಟದಲ್ಲಿ ಈ ಜಾಗದಲ್ಲಿ ಒಂದು ನಾವು ಪಂಚಪಾಂಡವರ ದೇವಾಲಯ ಅಂತ ನೋಡ್ಬೋದು. ಈ ದೇವಾಲಯ ಏನಕ್ಕೆ ವಿಶೇಷತೆ ಅಂತಂದರೆ, ರಾಮಾಯಣ ಕಾಲದಲ್ಲಿ ಇಲ್ಲಿಗೆ ಪಂಚಪಾಂಡವರು ಅಂದರೆ ಧರ್ಮರಾಯ ಆಗಲಿ, ಭೀಮ, ಅರ್ಜುನ, ನಕುಲ, ಸಹದೇವ ಅವರೆಲ್ಲರೂ ಕೂಡ ಈ ಜಾಗಕ್ಕೆ ಒಂದು ಸಲ ಭೇಟಿ ಕೊಟ್ಟಿರ್ತಾರೆ. ಈ ದೇವಾಲಯದೊಳಗಡೆ ಏನಿದೆ ನೋಡೋಣ ಬನ್ನಿ. ಅಂದರೆ ಇಲ್ಲಿ 5 ಲಿಂಗ ಇದ್ದಾವೆ ಅನಿಸುತ್ತೆ. ಸೊ ಇಲ್ಲೊಳಗಡೆ ಬಂದರೆ ನಾವು 1 2 ಆ ಕಡೆ ಅಲ್ಲೊಂದು 3 ಇದೆ, ಮತ್ತು ಈ ಕಡೆ ಒಂದು 4 5 ಈ 5 ಜನ ಪಾಂಡವರದ್ದು ಇಲ್ಲಿ ಒಂದು ಲಿಂಗ ಕೆತ್ತನೆ ಮಾಡಿದ್ದಾರೆ. ಅಂದರೆ ಅವರು ಈ ಜಾಗಕ್ಕೆ ಬಂದು ಹೋಗಿರ್ತಾರಲ್ಲ, ಆ ಒಂದು ನೆನಪಿಗೋಸ್ಕರ ಇಲ್ಲಿ 5 ಲಿಂಗಗಳನ್ನ ಕೆತ್ತನೆ ಮಾಡಿಬಿಟ್ಟು ಹೋಗಿರ್ತಾರೆ. ಇಲ್ಲಿಂದ ನಾವು ಅಲ್ಲಿ ವಾಲ್ಮೀಕಿ ಆಶ್ರಮ ಇದೆ, ಆ ಆಶ್ರಮದ ಹತ್ರ ಹೋಗೋಣ ಬನ್ನಿ. ಈ ಪಂಚಪಾಂಡವರ ದೇವಾಲಯ ನೋಡ್ಕೊಂಡು ಇವಾಗ ವಾಲ್ಮೀಕಿ ಆಶ್ರಮಕ್ಕೆ ಹೋಗೋಣ. ವಾಲ್ಮೀಕಿ ಆಶ್ರಮಕ್ಕೆ ಹೋಗೋದಕ್ಕಿಂತ ಮುಂಚೆ ಇಲ್ಲಿರೋ ಜನಗಳಿಗೆ ಮತ್ತು ಯಾರಾದರೂ ಈ ಪ್ಲೇಸ್ಗಳಿಗೆಲ್ಲ ಹೋಗ್ತಾರಲ್ಲ, ಶೈಕ್ಷಣಿಕ ಸ್ಥಳ ಮತ್ತು ತೀರ್ಥಕ್ಷೇತ್ರ ಅದಕ್ಕೆಲ್ಲ ಹೋಗ್ತಾರಲ್ಲ, ಅಲ್ಲಿಗೆಲ್ಲ ಹೋಗ್ಬೇಕಾದ್ರೆ ಪ್ಲ್ಯಾಸ್ಟಿಕ್ನ ಕ್ಯಾರಿ ಮಾಡಬೇಡಿ. ನೋಡಿ ಇಲ್ಲೆಲ್ಲ ಪ್ಲ್ಯಾಸ್ಟಿಕ್ ಎಲ್ಲ ಹೆಂಗೆ ಬಿಸಾಕಿದ್ದಾರೆ. ಇದು ಯಾವತ್ತೂ ಕೂಡ ಕೊಳೆಯೋದಿಲ್ಲ. ಈ ಪುಣ್ಯಕ್ಷೇತ್ರಗಳಿಗೆಲ್ಲ ಪಾಪನೆಲ್ಲ ಪರಿಹಾರ ಮಾಡ್ಕೋಬೇಕು ಅಂತ ಹೇಳಿ ಹೋಗ್ತಾರೆ. ಬಟ್ ಅದನ್ನೆಲ್ಲ ಪ್ಲಾಸ್ಟಿಕ್ನೆಲ್ಲ ಅಲ್ಲೇ ಬಿಟ್ಟು ಇನ್ನೂ ಪಾಪ ಕಟ್ಕೊಂಡು ಮತ್ತೆ ಕೆಳಗಡೆ ಇಳಿದೋಗ್ತಾರೆ. ಹಾಗಾಗಿ ಆದಷ್ಟು ಈ ಪ್ಲಾಸ್ಟಿಕ್ನ ವಸ್ತುಗಳನ್ನ ಅವಾಯ್ಡ್ ಮಾಡಿ
ಏನಾದರೂ ಫುಡ್ಡು ಅದೆಲ್ಲ ತೊಗೊಬಂದಿದ್ರೆ ಬ್ಯಾಗಲ್ಲಿ ಹಾಕ್ಕೊಂಡು ಅದನ್ನು ಕೆಳಗಡೆ ತಗೊಂಡೋಗಿ ಇಲ್ಲಿ ಯಾರು ಕೂಡ ಕ್ಲೀನ್ ಮಾಡೋದಕ್ಕೆ ಬರೋದಿಲ್ಲ. ಇವೆಲ್ಲ ನಮ್ಮ ಸ್ಥಳಗಳು, ಇವನ್ನೆಲ್ಲ ನಾವು ಸ್ವಚ್ಛವಾಗಿ ನೀಟಾಗಿ ಇಟ್ಕೋಬೇಕು. ಇವಾಗ ಇಲ್ಲಿ ನೋಡ್ತಾ ಇದ್ದೀವಲ್ಲ, ಇದು ವಾಲ್ಮೀಕಿ ಆಶ್ರಮ. ಈ ವಾಲ್ಮೀಕಿ ಆಶ್ರಮದಲ್ಲಿ ಏನಿದೆ ಅಂತಂದರೆ, ಹಿಂಗೆ ಒಳಗಡೆ ಹೋಗ್ತಾ ನಮಗೆ ಕಾಣೋದು ಫಸ್ಟು ಒಂದು ವಾಲ್ಮೀಕಿ ಅವರ ಕೆತ್ತನೆಯನ್ನು ನೋಡ್ಬೋದು ನಾವಿಲ್ಲಿ. ಇಲ್ಲಿ ಕೂತಿದ್ರಲ್ಲ ಇವರು ವಾಲ್ಮೀಕಿ ಮಹರ್ಷಿಗಳು. ಅಲ್ಲಿಂದ ಹೀಗೆ ನೋಡಿದರೆ ಇಲ್ಲಿ ಒಬ್ಬರು ವೀರಭದ್ರೇಶ್ವರ ಅವ್ರದ್ದೊಂದು ಕೆತ್ತನೆ ಮಾಡಿದ್ದಾರೆ. ಸೊ ಇನ್ನೊಂದು, ಈ ವಾಲ್ಮೀಕಿ ಮಹರ್ಷಿ ಆಶ್ರಮದ ಬಗ್ಗೆ ಹೇಳೋದಾದರೆ, ಈ ಆವಂತಿಕ ಬೆಟ್ಟದಲ್ಲಿ ಎಲ್ಲೂ ಕೂಡ ನಮಗೆ ಮಣ್ಣು ಸಿಗೋದಿಲ್ಲ. ವಾಲ್ಮೀಕಿ ಆಶ್ರಮದಲ್ಲಿ ಮಾತ್ರ ನಾವು ಇಲ್ಲಿ ಮಣ್ಣನ್ನು ನೋಡ್ಬೋದು. ಈ ಆಶ್ರಮದಲ್ಲಿ ಮಣ್ಣು ಏನಕ್ಕಿದೆ ಅಂತಂದರೆ, ಒಂದು ಸಲ ಲವಾಕುಶ ಅವರಿಗೆ ತುಂಬ ಹೊಟ್ಟೆ ನೋವು ಬರುತ್ತೆ. ಸೀತಾಮಾತೆ ಹೇಳ್ತಾರೆ, ಹೋಗಿ ಎಲ್ಲಾದರೂ ಈ ಬೆಟ್ಟದಲ್ಲಿ ಎಲ್ಲಾದರೂ ಒಂದು ನಾಟಿ ಔಷಧಿ ಅಂದರೆ ಏನಾದರೂ ಆಯುರ್ವೇದ ಇದ್ದರೆ ತಗೊಬನ್ನಿ ಅಂತ. ಸೊ ವಾಲ್ಮೀಕಿ ಅವರು ಎಲ್ಲ ಕಡೆ ತಿರುಗಾಡ್ಕೊಂಡು ಬಂದು ಎಲ್ಲೂ ಕೂಡ ಸಿಗೋದಿಲ್ಲ. ಅವರು ಇಲ್ಲಿ ಸಿಗುತ್ತಲ್ಲ ಇದೇ ಮಣ್ಣಿಂದ ಅವರಿಗೆ ನಾಟಿ ಔಷಧಿ ಮಾಡಿಬಿಟ್ಟು ಕೊಡ್ತಾರೆ ಲವಾಕುಶ ಅವರಿಗೆ. ಅವಾಗ ಹೊಟ್ಟೆ ನೋವೆಲ್ಲ ನಿವಾರಣೆ ಆಗುತ್ತೆ. ಈಗಿನ ಸ್ಥಳೀಯರ ನಂಬಿಕೆ ಏನಂತಂದರೆ, ಯಾರಿಗಾದ್ರೂ ಅಪೆಂಡಿಕ್ಸ್ ಆಗಲಿ, ಹೊಟ್ಟೆ ನೋವೆಲ್ಲ ಆಗಲಿ, ಅದೆಲ್ಲದು ಬಂದರೆ ಇಲ್ಲಿಗೆ ಬಂದು ಮಣ್ಣು ತಗೊಂಡೋಗ್ಬಿಟ್ಟು ನೀರಲ್ಲಾಗಲಿ ಮತ್ತು ಹಾಲಲ್ಲಾಗಲಿ ಬೆರೆಸ್ಕೊಂಡು ಕುಡಿದ್ರೆ ಅದೆಲ್ಲ ನಿವಾರಣೆ ಆಗುತ್ತೆ ಅಂತೇಳಿ ಇವತ್ತಿಗೂ ಕೂಡ ಇಲ್ಲಿರೋ ಜನಗಳು ನಂಬ್ತಾರೆ. ಸೊ ಇಲ್ಲಿಂದ ನೋಡಿದರೆ ಒಂದು ಚಿಕ್ಕ ಬಾಗಿಲಿದೆ. ಈ ಬಾಗಿಲಲ್ಲಿ ಏನಿದೆ ನೋಡೋಣ ಬನ್ನಿ, ಒಳಗಡೆ ಹೋಗಿ. ಒಬ್ಬರು ಹೋಗ್ಬೋದು ಅಷ್ಟೇ, ನಂತರ ಚಿಕ್ಕಗಿರೋ ತೂರ್ಬೋದು, ತಪ್ಪಿರೋರು ಆಗೋದಿಲ್ಲ. ಇಲ್ಲೆಲ್ಲ ಒಂದು ಗುಹೆ ಇದೆ. ಇಲ್ಲೆಲ್ಲ ಒಂದು ಚಿಕ್ಕ ಫೋಟೋ ಎಲ್ಲ ಇಟ್ಟು ಪೂಜೆ ಮಾಡಿದ್ದಾರೆ. ನೋಡಿ ಎಷ್ಟು ಮಣ್ಣು ಕಾಣ್ತಾ ಇದೆ ನೋಡಿ. ಎಷ್ಟೋ ಜನಗಳು ಇಲ್ಲಿರೋ ಮಣ್ಣನ್ನೆಲ್ಲ ತಗೊಂಡೋಗಿದ್ದಾರೆ. ಇಲ್ಲಿ ನಾವೊಂದು ರಾಮಾಯಣದ ನೋಡಿ, ಇಲ್ಲಿ ರಾಮ ಮತ್ತು ಸೀತೆಗೆ ಕಲ್ಯಾಣ ಆಗ್ತಾ ಇರೋದು, ಮತ್ತು ದೇವತೆಗಳೆಲ್ಲ ಇಲ್ಲಿ ಬಂದು ಅವರಿಗೆ ಆಶೀರ್ವಾದ ಮಾಡ್ತಾ ಇರೋದು, ಅದೆಲ್ಲದೂ ಇಲ್ಲೊಂದು ಫೋಟೋ ಇಟ್ಟಿದ್ದಾರೆ. ತುಂಬ ತಣ್ಣಗಿದೆ ಈ ಪ್ಲೇಸ್ ಮಾತ್ರ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಆ ಕಡೆ ಎಲ್ಲ ಹೋದರೆ ಕಳ್ಳೆ ಅದೆಲ್ಲ ಇದೆ. ಇದೇ ನಾವು ಬಂದಲ್ಲ, ಇದೇ ದಾರಿನಲ್ಲಿ ಮತ್ತೆ ಇವಾಗ ವಾಪಸ್ ಹೋಗೋಣ ಬನ್ನಿ. ಇನ್ನೂ ಬೇರೆ ಬೇರೆ ಕಡೆ ಇನ್ನೂ ಏನೇನಿದೆ ನೋಡೋಣ. ಈ ಬೆಟ್ಟದಲ್ಲಿ ವಾಲ್ಮೀಕಿ ಆಶ್ರಮ ಮತ್ತು ಪಂಚಪಾಂಡವರ ದೇವಾಲಯ ನೋಡಿದಾದ ನಂತರ ಇಲ್ಲೊಂದು ನಮಗೆ ಮಂಟಪ ಕಾಣ್ತಾ ಇದೆ ನೋಡಿ. ಈ ಮಂಟಪ ಏನಂತಂದರೆ, ರಾಮಾಯಣ ಕಾಲದಲ್ಲಿ ಆ ಸೀತೆನ ರಾಮ ಮತ್ತು ಲಕ್ಷ್ಮಣ ಇಬ್ಬರು ಕೂಡ ಹುಡಿಕೊಂಡು ಬರ್ತಾರೆ. ಈ ಬೆಟ್ಟದಲ್ಲಿ ಸೀತೆ ಎಲ್ಲೂ ಕೂಡ ಸಿಗೋದಿಲ್ಲ. ಹಾಗಾಗಿ ಇದೇ ಜಾಗದಲ್ಲಿ ಕೂತ್ಕೊಂಡು ರಾಮ ಮತ್ತು ಲಕ್ಷ್ಮಣ ಇಬ್ಬರು ಕೂಡ ಸ್ವಲ್ಪ ಸುಧಾರಿಸ್ಕೊಳ್ತಾರೆ ಅಂದರೆ ವಿಶ್ರಾಂತಿ ಪಡಿತಾರೆ. ಇದೇ ಜಾಗ ನೋಡಿ, ತಣ್ಣ ಗಾಳಿ ಬೀಸ್ತಾ ಇದೆ. ಇದೇ ಜಾಗದಲ್ಲಿ ಕೂತ್ಕೊಂಡು ರಾಮ ಮತ್ತು ಲಕ್ಷ್ಮಣ ವಿಶ್ರಾಂತಿ ಪಡೆಯೋದು. ಇಲ್ಲಿಂದ ಹಾಗೆ ಮುಂದೆ ಹೋಗೋಣ. ಆ ವಿಶ್ರಾಂತಿ ಮಂಟಪ ನೋಡ್ಕೊಂಡು ಅಲ್ಲಿಂದ ಹಾಗೆ ಮುಂದೆ ಬಂದರೆ ಇಲ್ಲಿ ಜಾಂಬವಂತನ ಗುಡಿಗೆ ದಾರಿ ಅಂತ ಇದೆ. ಇಲ್ಲಿ ಹಂಗೆ ನೋಡಿ, ಇಲ್ಲಿ ಬಂಡೆ ಕೆಳಗೆ, ಇಲ್ಲಿ ಬಂಡೆ ಮೇಲ್ಗಡೆ ಒಂದು ಯಾವುದೋ ಒಂದು ಗುರುತಿದೆ. ಇದು ಏನಂತ ಗೊತ್ತಿಲ್ಲ. ಇಲ್ಲಿ ಅದು ಕೂಡ ಏನು ಬರ್ದಾಕಿಲ್ಲ. ಸೊ ಅಲ್ಲಾಸಿ ಹೋದರೆ ಸೀತಾ ಮನೆಗೆ ದಾರಿ ನೋಡಿ. ಇಲ್ಲೊಂದು ಚಿಕ್ಕದು ನ್ಯಾಚುರಲ್ ಆಗಿ ಕಲ್ಯಾಣಿ ಸೃಷ್ಟಿಯಾಗಿದೆ. ನಾವು ಆ ಜಾಗದಿಂದ ಹಾಗೆ ಮುಂದೆ ಬಂದರೆ ಇಲ್ಲಿ ನಾವು ಏಕಾಂತ ರಾಮಸ್ವಾಮಿ ಮಂದಿರ ನೋಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಒಂದು ಹಸು ಲಿಂಗನ ಮೇಲೆ ಹಾಲಾಗ್ತಾ ಇದೆ. ಮತ್ತು ಸೊ ಇಲ್ಲಿ ನಾವು ಗಜಲಕ್ಷ್ಮಿ ನೋಡ್ಬೋದು. ಆ ಕಡೆ ಈ ಕಡೆ ಆನೆಗಳಿದೆ, ಮಧ್ಯದಲ್ಲಿ ಲಕ್ಷ್ಮಿ ಇದ್ದಾರೆ. ಮತ್ತು ಇಲ್ಲಿ ನಾವೊಬ್ಬರು ಗಣಪನ ನೋಡ್ಬೋದು. ಇದು ಕೂಡ ತುಂಬ ಚಿಕ್ಕದಿದೆ. ಮತ್ತು ಇನ್ನೊಂದು ಏನಂತಂದರೆ, ಇಲ್ಲೆಲ್ಲ ಬರೆದಿದ್ದಾರೆ ನೋಡಿ. ಇವೆಲ್ಲವೂ ಕೂಡ ನಮಗೆ ಓದೋದಕ್ಕೆ ಬರೋದಿಲ್ಲ. ಸೊ ಒಳಗಡೆ ಹೋಗೋಣ, ಒಳಗಡೆ ಏನಿದೆ ನೋಡೋಣ. ಒಳಗಡೆ ಬಂದರೆ ನೋಡಿ, ಇಲ್ಲಿ ಒಂದು ಬಸವ ಇದೆ. ಬಸವನ ಮುಂದೆ ಒಂದು ಲಿಂಗ ಇದೆ. ಅಲ್ಲಿ ಟಾರ್ಚ್ ಹಾಕಿ ನೋಡೋಣ ಏನಿದೆ. ಇಲ್ಲಿ ಬಂದರೆ ನಾವು ಒಂದು ಬಸವಣ್ಣನ ನೋಡ್ಬೋದು. ಮತ್ತು ಇಲ್ಲಿ ಲಿಂಗ ಇದೆ. ಎಲ್ಲ ಪೂಜೆ ಮಾಡಿ ಹಾಗೆ ಕೈ ಬಿಟ್ಟಿದ್ದಾರೆ. ತುಂಬ ಚಿಕ್ಕದಿದೆ ಗುಡಿ ಇದು, ತುಂಬ ಎತ್ತರನೂ ಕೂಡ ಇಲ್ಲ ನೋಡಿ. ಪಿಲ್ಲರ್ಗಳು ನೋಡಿ ಹೇಗಿದ್ದಾವೆ, ಒಂದು 5 ಅಡಿ ಇದಾವಷ್ಟೇ ಪಿಲ್ಲರ್ಗಳೆಲ್ಲ. ಇಲ್ಲಿ ಯಾವುದೋ ಒಂದು ವಿಗ್ರಹ ಇದೆ, ವೀರಭದ್ರೇಶ್ವರನ ಯಾರು ಅಂತ ಗೊತ್ತಿಲ್ಲ. ಸೊ ಇಲ್ಲಿ ದೇವಸ್ಥಾನದ ಮುಂದೆನೇ ಇಲ್ಲೊಂದು ದೀಪಸ್ತಂಭ ಇದೆ ನೋಡಿ. ಇದ್ರ ಮೇಲೆ ದೀಪ ಹಚ್ಚೋರು ಅನಿಸುತ್ತೆ. ಇದು ಕೂಡ ತುಂಬ ಚಿಕ್ಕದಿದೆ. ಇವಾಗ ಇಲ್ಲಿಂದ ಹಾಗೆ ಮೇಲ್ಗಡೆ ಹೋಗೋಣ ಬನ್ನಿ. ತಾಯಿ ಮನೆ ಕಾಣುತ್ತೆ ನೋಡಿ. ಸೀತಾಮಾತೆ ಇದೇ ಮನೆಯಲ್ಲೇ ವಾಸವಾಗಿದ್ದು. ಮತ್ತು ಇನ್ನೊಂದೇನಂತಂದರೆ, ಇದೇ ಮನೆಯಲ್ಲೇ ಲವ ಮತ್ತು ಕುಶ ಇಬ್ಬರಳಿಗೂ ಕೂಡ ಜನ್ಮ ನೀಡಿದ್ದು ಇದೇ ಜಾಗದಲ್ಲಿ. ಇಲ್ಲಿ ನೋಡ್ಬೋದು ನಾವು 2 ಲಿಂಗ ಸ್ಥಾಪನೆ ಮಾಡಿದರೆ, ಲವ ಮತ್ತು ಕುಶ. ಇದೇ ಜಾಗದಲ್ಲಿ ಲವ ಮತ್ತು ಕುಶರಿಗೆ ತಾಯಿ ಸೀತಾಮಾತೆ
ಜನ್ಮ ನೀಡೋದು. ಈ ತಾಯಿ ಸೀತೆ ಮನೆಯಲ್ಲಿ ಇಲ್ಲಿ ನಾವು ಲವಕುಶ ನೋಡ್ಬೋದು. ಮತ್ತು ಇಲ್ಲಿ ಮೇಲ್ಗಡೆ ನೋಡಿದರೆ ಲವಕುಶ ಅವ್ರಿಗೆ ಇಬ್ಬರಳಿಗೂ ಕೂಡ ತೊಟ್ಲಿದೆ ನೋಡಿ. ಲವ ಮತ್ತು ಕುಶ ಇಬ್ಬರಳಿಗೂ ಕೂಡ ಒಂದು ತೊಟ್ಲಿದೆ. ಮತ್ತು ಇದೇ ಮನೆಯಲ್ಲಿ ಇನ್ನೂ ಏನು ನೋಡ್ಬೋದು ಅಂದರೆ ಲವ ಮತ್ತು ಕುಶ ಅವರಿಗೆ ಏನು ಅಡುಗೆ ಮಾಡಿಕೊಡ್ತಾ ಇದ್ರಲ್ಲ ಊಟ ಮಾಡೋದಕ್ಕೆ, ಆ ತಟ್ಟೆ ಅದೆಲ್ಲದೂ ಕೂಡ ನೋಡ್ಬೋದು. ಮತ್ತು ದೊಡ್ಡ ದೊಡ್ಡ ಪಾತ್ರೆಗಳನ್ನ ಇದೇ ಕಲ್ಲಲ್ಲಿ ನೋಡ್ಬೋದು ನೋಡಿ. ನಾವು ಇಲ್ಲೇನು ನೋಡ್ತಾ ಇದ್ದೀವಲ್ಲ ಇದೆಲ್ಲದೂ ಕೂಡ ಇದೇ ಜಾಗದಲ್ಲಿ ತಾಯಿ ಸೀತಾ ಮತ್ತು ಅವರಿಗೆಲ್ಲ ಆಹಾರ ಅದೆಲ್ಲ ನೀಡ್ತಾ ಇದ್ದಿದ್ದು. ಮತ್ತು ಇದೇ ನೀರು ನೋಡಿ, ಇದು ಹೆಂಗಿದೆ, ಇದು ಹಿತ್ತಾಳೆ ಸೌಂಡ್ ಬರುತ್ತೆ ನೋಡಿ. ಸೇಮ್ ಆಗಿನ ಪಾತ್ರೆಗಳು ಇವೆಲ್ಲ. ಸೊ ತಾಯಿ ಸೀತಾ ಮನೆ ನೋಡಿಕೊಂಡು ನೋಡಿ, ಇಲ್ಲಿರೋ ಜನಗಳೆಲ್ಲ ತಾಯಿ ಮನೆ ಹತ್ರ ನಮಗೂ ಕೂಡ ಲವಕುಶ ಆ ಥರ ಮಕ್ಕಳಾಗಲಿ ಅಂತ ಹೇಳ್ಬಿಟ್ಟು ಅರ್ಕೆ ಮಾಡಿಕೊಂಡು ಎಲ್ಲ ಕಟ್ಟಿದ್ದಾರೆ. ಏನೇನೋ ಕಲ್ಲು ಅದೆಲ್ಲದು ಕಟ್ಟಿದ್ದಾರೆ ಕವರಲ್ಲಿ. ತುಂಬ ಚೆನ್ನಾಗಿದೆ. ಜಾಗದಲ್ಲಿ ತಾಯಿ ಮನೆ ನೋಡ್ಕೊಂಡು ಹಾಗೆ ಮುಂದೆ ಬಂದರೆ ನಮಗೆ ಇಲ್ಲಿ ಕಾಣೋದು ಲಕ್ಷ್ಮಣ ತೀರ್ಥ ಕಾಣುತ್ತೆ. ಈ ಲಕ್ಷ್ಮಣ ತೀರ್ಥದ ವಿಶೇಷತೆ ಏನಂತಂದರೆ ನಾವಿಲ್ಲಿ ನೋಡ್ಬೋದು, ಲಕ್ಷ್ಮಣ ತೀರ್ಥ ಅಂತ ಬರ್ದಾಕಿದ್ದಾರೆ. ಯಾವಾಗ ರಾಮ ಸೀತೆನ ಲಕ್ಷ್ಮಣರಿಗೆ ಹೇಳ್ತಾರೆ ಹೋಗಿ ಸೀತೆನ ಕಾಡಿಗೆ ಬಿಟ್ಬಿಡು ಅಂತಂದಾಗ ಲಕ್ಷ್ಮಣ ಇದೇ ಬೆಟ್ಟಕ್ಕೆ ಸೀತೆನ ಕರ್ಕೊಂಬರ್ತಾನೆ. ಸೀತೆಗೆ ತುಂಬ ಅಂದರೆ ತುಂಬ ಬಾಯಾರಿಕೆ ಆಗುತ್ತೆ. ಎಲ್ಲೂ ಕೂಡ ನೀರಿರೋದಿಲ್ಲ, ಈ ಬೆಟ್ಟ ಸುತ್ತಮುತ್ತ ಎಲ್ಲೂ ಕೂಡ ನೀರಿರೋದಿಲ್ಲ. ಆಗ ಲಕ್ಷ್ಮಣ ಬಾಣ ತಗೊಂಡು ಈ ಬಂಡೆಗೆ ಹೊಡಿತಾನೆ. ಆವಾಗ ಇಲ್ಲಿ ಸೃಷ್ಟಿಯಾಗುತ್ತಲ್ಲ, ಅಂದರೆ ಇಲ್ಲಿ ನೀರು ಉದ್ಭವ ಆಗುತ್ತೆ. ಅದೇ ನೋಡಿ ಈ ನೀರು ಲಕ್ಷ್ಮಣ ತೀರ್ಥ. ಇವತ್ತಿಗೂ ಕೂಡ ಇಲ್ಲಿರೋ ಜನಗಳೆಲ್ಲ ನೀರು ಕುಡಿತಾರೆ ಇದನ್ನು. ಇದರಲ್ಲಿ ಇವಾಗ ತುಂಬ ಅಂದರೆ ತುಂಬ ಮೀನಿದೆ. ಬನ್ನಿ ನೋಡೋಣ. ಇದೇ ನೋಡಿ ಲಕ್ಷ್ಮಣ ಬಿಲ್ಲು ಬಾಣದಲ್ಲಿ ಹೊಡೆದಾಗ ಸೃಷ್ಟಿಯಾಗೋದು ನೀರಿದು. ಬಂಡೆ ಓಪನ್ ಆಗಿದೆ, ಇದ್ರ ಮಧ್ಯದಲ್ಲಿ ಯಾವಾಗಲೂ ಕೂಡ ನೀರಿರುತ್ತೆ. ಯಾವಾಗಲೂ ಕೂಡ ತುಂಬ ತಣ್ಣಗಿರುತ್ತೆ ಅಂತ ಹೇಳ್ತಾರೆ. ತುಂಬ ತಣ್ಣಗಿದೆ, ಬಟ್ ಇದನ್ನು ಅಷ್ಟೊಂದು ಶುದ್ಧವಾಗಿಲ್ಲ ನೀರೇನು. ನೋಡಿ ಎಲ್ಲ ಗಲೀಜಾಗಿದೆ. ಜನಗಳೆಲ್ಲ ಇಲ್ಲಿ ತುಂಬ ಮೀನುಗಳು ಇದಕ್ಕೆಲ್ಲ ಆಹಾರ ಹಾಕೋಗಿದ್ದಾರೆ. ಅಲ್ಲಿ ನೋಡ್ತಾ ಇರೋದು ಲಕ್ಷ್ಮಣ ತೀರ್ಥ ಅಂತ ಅಲ್ಲಿ ಬರ್ದಾಕಿದ್ದಾರೆ. ಅಲ್ಲೊಂದು ಧನುಷ್ಕೋಟೆ ಅಂತ ಒಂದು ದೊಡ್ಡದು ಬಂಡೆ ಇದೆ ಅಷ್ಟೇ. ಸೊ ಇಲ್ಲಿ ಬಂದರೆ ನಾವು ವಾಲ್ಮೀಕಿ ಮಹರ್ಷಿಗಳು ಮತ್ತು ಲವಕುಶ, ಈಶ್ವರ ಪಾರ್ವತಿ ಅವ್ರದ್ದೆಲ್ಲದೂ ಕೂಡ ನಾವಿಲ್ಲಿ ಒಂದು ಪೇಂಟಿಂಗ್ ನೋಡಿ. ನಾವು ಲಕ್ಷ್ಮಣ ತೀರ್ಥ ಪಕ್ಕದಲ್ಲೇ ಇಲ್ಲಿ ರಾಮಾಯಣ ನಿಜವಾಗ್ಲೂ ನಡೆದಿದೆ ಅನ್ನೋದು ಒಂದು ಸಾಕ್ಷಿ ತೋರಿಸ್ತೀನಿ ನೋಡಿ ನಿಮಗೆ. ನಾವಿಲ್ಲಿಗೆ ಬಂದರೆ ಇಲ್ಲಿ ರಾಮ, ಲಕ್ಷ್ಮಣ ಮತ್ತು ಲವಕುಶ ಅವ್ರದ್ದೆಲ್ಲದೂ ಕೂಡ ನಾವು ಇಲ್ಲಿ ಹೆಜ್ಜೆಗಳನ್ನ ನೋಡ್ಬೋದು. ಇಲ್ಲೆಲ್ಲ ನೋಡ್ತಾ ಇದ್ದೀವಲ್ಲ ದೊಡ್ಡ ದೊಡ್ಡ ಹೆಜ್ಜೆಗಳೇನಿದೆಯೋ ಅದೆಲ್ಲದೂ ಕೂಡ ರಾಮ ಮತ್ತು ಲಕ್ಷ್ಮಣ. ಮತ್ತು ಸ್ವಲ್ಪ ಇಲ್ಲಿ ನೋಡಿ ಚಿಕ್ಕದು ಹೆಜ್ಜೆ ಇದೆ, ಇದು ಸೀತಾಮಾತೆದು. ಆನಂತರ ಇಲ್ಲಿ ನೋಡಿ ತುಂಬ ಚಿಕ್ಕದಿದೆ, ಇದು ಲವಕುಶ ಅವರವು. ಮತ್ತು ಅವರು ಲವಕುಶ ಅವರೆಲ್ಲರೂ ಕೂಡ ಇಲ್ಲಿ ಚೌಕಾಬಾರ ಅಂತಾರಲ್ಲ, ಪಗಡೆ ಅಂತಾರಲ್ಲ, ಪಗಡೆ ಆಡ್ತಾ ಇದ್ದಿದ್ದು ಜಾಗ ಇದೆಲ್ಲ ನೋಡಿ. ಇಲ್ಲೆಲ್ಲ ಬಾಕ್ಸ್ ಹತ್ರ ಎಲ್ಲ ಕೊರ್ಕೊಂಡು ಇದೆಲ್ಲ ಈ ಜಾಗದಲ್ಲಿ ಆಟ ಆಡಿರೋದು. ಸೊ ಲಕ್ಷ್ಮಣ ತೀರ್ಥ ಅದನ್ನೆಲ್ಲ ನೋಡಿಕೊಂಡು ಇವಾಗ ಸೀತಾಮಾತೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ. ದೇವಸ್ಥಾನಕ್ಕೆ ಹೋಗೋ ದಾರಿನಲ್ಲಿ ಇಲ್ಲೊಂದು ನಮಗೆ ಒಂದು ಚಿತ್ರ ಕಾಣ್ತಾ ಇದೆ ನೋಡಿ, ಚಿತ್ರ ಬಿಡಿಸಿದ್ದಾರೆ. ನಾವು ಈ ಜಾಗದಲ್ಲಿ ನೋಡ್ಬೋದು ಶ್ರೀರಾಮಚಂದ್ರ ಶಿವನ ಪೂಜೆ ಮಾಡ್ತಾಯಿದ್ದಾರೆ. ಅಂದರೆ ಶ್ರೀರಾಮಚಂದ್ರ ಶಿವನ ಅಪ್ಪಟ ಭಕ್ತ. ನಾವು ಹೆಂಗೆ ತಿಳ್ಕೊಬೋದು ಅಂತಂದರೆ ಭಾರತದಲ್ಲಿ 12 ಜ್ಯೋತಿರ್ಲಿಂಗ ಇದೆ. 12 ಜ್ಯೋತಿರ್ಲಿಂಗದಲ್ಲಿ ಒಂದು ಸ್ಥಾಪನೆ ಮಾಡೋದು ಶ್ರೀರಾಮಚಂದ್ರನೇ ಅವ್ರು ಮಾಡ್ತಾರೆ. ಯಾವುದಂತಂದರೆ ತಮಿಳ್ನಾಡಲ್ಲಿ ರಾಮೇಶ್ವರಂ ಇದೆಯಲ್ಲ, ಅದನ್ನು ಶ್ರೀರಾಮಚಂದ್ರ ಅವರೇ ಸ್ಥಾಪನೆ ಮಾಡೋದು. ಏನಕ್ಕೆ ಸ್ಥಾಪನೆ ಮಾಡ್ತಾರೆ ಅಂತಂದರೆ ಸೀತೆನ ರಾವಣ ಲಂಕಕ್ಕೆ ಎತ್ಕೊಂಡು ಹೋಗ್ತಾರೆ. ಆನಂತರ ವಾನರ ಸೈನ್ಯ ಮತ್ತು ರಾಮ ಲಕ್ಷ್ಮಣ ಅವರೆಲ್ಲ ಸೇರಿಕೊಂಡು ಒಂದು ಸೇತುವೆನ ಕಟ್ಕೊಂಡು ಆನಂತರ ಅಲ್ಲಿಂದ ಸೀತೆನ ಮರಳಿ ತಗೊಬರ್ತಾರೆ. ಮರಳಿ ತಗೊಬರೋ ಟೈಮಲ್ಲಿ ರಾವಣ ಅಪ್ಪಟ ಬ್ರಾಹ್ಮಣ, ಆ ಬ್ರಾಹ್ಮಣನ ಶ್ರೀರಾಮಚಂದ್ರ ಕೊಂದು ಬರ್ತಾನೆ. ಕೊಂದಾದ ನಂತರ ಶ್ರೀರಾಮಚಂದ್ರಿಗೆ ಅನಿಸುತ್ತೆ ಅವನ ಅಪ್ಪಟ ಬ್ರಾಹ್ಮಣ, ಆತನ ಕೊಂದಿರೋ ಪಾಪ ನನಗೆ ತಾಕದಿರಲಿ ಅಂತ ಹೇಳ್ಬಿಟ್ಟು ಶ್ರೀಲಂಕಾದಲ್ಲಿ 2 ಲಿಂಗ ಸ್ಥಾಪನೆ ಮಾಡ್ತಾನೆ. ಆನಂತರ ಭಾರತಕ್ಕೆ ಮರಳಿ ಸೀತೆನ ಕರ್ಕೊಂಡು ಬಂದಾದ ನಂತರ ಅಲ್ಲಿ ಸಮುದ್ರದಲ್ಲಿ ಸ್ನಾನ ಮಾಡಿಬಿಟ್ಟು ರಾಮೇಶ್ವರಮಲ್ಲಿ ಅಲ್ಲೇ ಒಂದು ಲಿಂಗ ಸ್ಥಾಪನೆ ಮಾಡಿ ಶಿವನಿಗೆ ಆರಾಧಿಸ್ಬಿಟ್ಟು ಪಾಪ ಪ್ರಜ್ಞೆ ಎಲ್ಲ ಕಳಚೋಗ್ಲಿ ಅಂತೇಳಿ ಅಲ್ಲಿ ರಾಮೇಶ್ವರಮಲ್ಲಿ ಒಂದು ಲಿಂಗ ಸ್ಥಾಪನೆ ಮಾಡಿ ಆ ನಂತರ ಈ ಕಡೆ ಬರೋದು. ಇವಾಗ ನಾವೇನು ರಾಮೇಶ್ವರಮಲ್ಲಿ ನೋಡ್ತೀವಲ್ಲ, ರಾಮೇಶ್ವರಂ ಒಂದು ಜ್ಯೋತಿರ್ಲಿಂಗ, ಅದ್ರ ಕತೆ ಇದು. ಯಾಕಂದರೆ ಇಲ್ಲೊಂದು ಚಿತ್ರ ಇತ್ತಲ್ಲ, ಇದನ್ನು ನೋಡಿದಾಗ ನನಗೆ ನೆನಪಾಯಿತು, ಹಾಗಾಗಿ ಹೇಳಿದೆ. ಇವಾಗ ಸೀತಾಮಾತೆ ಮನೆ ಹತ್ರ ಹೋಗೋಣ. ಅಲ್ಲೂ ಕೂಡ ರಾಮಾಯಣ ನಡೆದಿರೋದಂದರೆ ತುಂಬ ಚೆನ್ನಾಗಿದೆ. ಅದು ಸೀತೆಯ ಎಂಡಿಂಗ್ ಅದು. ಬನ್ನಿ ಅಲ್ಲಿಗೆ ಹೋಗಿ ಇನ್ನು ಮುಂದೆ ಹೇಳ್ತಾ ಹೋಗ್ತೀನಿ. ಗೈಸ್, ಈ ಅವನಿ ಬೆಟ್ಟಕ್ಕೂ ಮತ್ತು ರಾಮಾಯಣಕ್ಕೂ ತುಂಬ ಸಂಬಂಧ ಇದೆ. ಏನಕ್ಕಂದರೆ ರಾಮಾಯಣ ಕಾಲದಲ್ಲಿ ರಾಮ ಸೀತೆ ಮೇಲೆ ಅನುಮಾನ ಪಟ್ಟು, ಅಂದರೆ ಶೀಲದ ಮೇಲೆ ಅನುಮಾನ ಪಟ್ಟು ಲಕ್ಷ್ಮಣರಿಗೆ ಹೇಳ್ತಾರೆ ಸೀತೆನ ಎಲ್ಲಾದರೂ ಕರ್ಕೊಂಡೋಗಿ ದೂರ ಬಿಟ್ಟು ಬಾ ಅಂತ ಅಂದಾಗ ಲಕ್ಷ್ಮಣ ಸೀತೆನ ಇದೇ ಒಂದು ಆವಂತಿಕ ಕ್ಷೇತ್ರಕ್ಕೆ ಕರ್ಕೊಂಡು ಬಂದು ಇದೇ ಬೆಟ್ಟದಲ್ಲಿ ಸೀತೆನ ಬಿಡೋದು. ಆದರೆ ಇಲ್ಲೇ ಕಾಣ್ತಾ ಇದೆಯಲ್ಲ, ಇದೇ ಮನೆ ಹತ್ರ ಲಕ್ಷ್ಮಣ ಸೀತೆನ ಬಿಟ್ಟು ಹೋಗೋದು. ಸೊ ಇವಾಗ ಇಲ್ಲಿಂದ ನಾವು ಮೇಲ್ಗಡೆ ಹೋಗೋಣ ಬನ್ನಿ.
ಸೊ ಈ ಬೆಟ್ಟ ಏನೋ ಹತ್ಕೊಂಡು ಬಂದೆ. ಇನ್ನೊಂದು ಕಾಲು ಭಾಗ ಇದೆ, ಇನ್ನೊಂದು 500 ಮೀಟ್ರ್ ಅಷ್ಟೇ ಇದೆ ಅನಿಸುತ್ತೆ. ಇಲ್ಲಿ ಮೇಲ್ಗಡೆ ಯಾವುದೇ ಥರ ಅಂಗಡಿ ಆಗಲಿ ನೀರಾಗಲಿ ಎಲ್ಲೂ ಕೂಡ ಸಿಗೋದಿಲ್ಲ. ಯಾರಾದರೂ ಬಂದರೆ ಕೆಳಗಡೆಯಿಂದನೇ ತೊಗೊಂಬನ್ನಿ. ನಾನು ನೀರು ತೊಗೊಬಂದೆ. ಈ ಬಾಟ್ಲು ಖಾಲಿ ಆದರೆ ನಾನು ಕೆಳಗಡೆನೇ ಬ್ಯಾಗಲ್ಲಿ ಹಾಕೊಂಡು ಹೋಗ್ತೀನಿ. ಆನಂತರ ನೀವೇನಾದರೂ ಈ ಥರ ಫುಡ್ ತಿನ್ನೋದೇನಾದರೂ ತೊಗೊಂಬಂದರೆ ನಾನು ಚಿಕ್ಕಿ ತೊಗೊಬಂದೆ. ಇದೇನು ಪ್ಲ್ಯಾಸ್ಟಿಕ್ ಇದೆಯಲ್ಲ, ಪ್ಲ್ಯಾಸ್ಟಿಕ್ನ ಎಲ್ಲೂ ಕೂಡ ಬಿಸಾಡಬೇಡಿ ಕೆಳಗಡೆ. ಇದೆಲ್ಲ ಸ್ವಲ್ಪ ಪರಿಸರಕ್ಕೆ ಹಾನಿ ಆಗುತ್ತೆ. ಹಾಗಾಗಿ ಇದನ್ನು ಹಿಂಗೆ ಬ್ಯಾಗಲ್ಲಿ ಹಾಕೊಂಡು ಕೆಳಗಡೆ ತಗೊಂಡೋಗ್ಬಿಟ್ಟು ಅಲ್ಲೆಲ್ಲಾದರೂ ಡಸ್ಟ್ಬಿನ್ ಇರುತ್ತೆ, ಆ ಡಸ್ಟ್ಬಿನ್ಗೆ ಬಿಸಾಕಿ. ತುಂಬ ಹಸುವಾಗಿದೆ, ಹಾಗಾಗಿ ಇವೆರಡು ಚಿಕ್ಕಿ ತಿನ್ಕೊಂಡು ಮೇಲ್ಗಡೆ ಹೋಗೋಣ ದರ್ಶನ ಮಾಡೋದಕ್ಕೆ. ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ತಾಯಿ ಸೀತಾಮಾತೆ ಜನನ ಆಗೋದು ನೇಪಾಳದಲ್ಲಿ, ಅಂದರೆ ಯಾವುದು ಜಾನಕಿಪುರದಲ್ಲಿ ಅವ್ರದ್ದು ಜನನ ಆಗುತ್ತೆ. ಆನಂತರ ಅವರು ಭಾರತಕ್ಕೆ ಬಂದು ಶ್ರೀರಾಮನ್ನ ಮದುವೆ ಆಗಿ ಬದುಕೋದೆಲ್ಲ ಎಲ್ಲಿ ಅಯೋಧ್ಯೆಯಲ್ಲಿ ಬದುಕ್ತಾರೆ. ಕೊನೆಗೆ ಆಕೆ ಸೀತಾಮಾತೆ ಮಣ್ಣು ಸೇರೋದು ನಮ್ಮ ಭಾರತದಲ್ಲಿ, ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ. ಅವರು ತಾಯಿ ಯಾವುದು ಭೂಮಿ ಒಳಗಡೆ ಹೋಗ್ತಾರಂತಾರಲ್ಲ, ಅದು ಬೇರೆ ಭಾರತದಲ್ಲಿ ಎಲ್ಲೂ ಕೂಡ ಅಲ್ಲ, ನಮ್ಮ ಕರ್ನಾಟಕದಲ್ಲಿ. ಅದರಲ್ಲಿ ಈ ಅವನಿ ಬೆಟ್ಟದಲ್ಲೇ ತಾಯಿ ಮಣ್ಣೊಳಗಡೆ ಹೋಗೋದು. ಆ ಮಣ್ಣೊಳಗಡೆ ಹೋದ್ರಲ್ಲ, ಅದೇ ಜಾಗಕ್ಕೆ ನಾನು ಇವಾಗ ಹೋಗ್ತಾಯಿದ್ದೀನಿ. ಬನ್ನಿ ಆ ದೇವಸ್ಥಾನದ ಹತ್ರ ಹೋಗೋಣ. ಫೈನಲ್ಲಾಗಿ ನಾನು ಸೀತಾಮಾತೆ ಸನ್ನಿಧಿ ಮೇಲ್ಗಡೆ ಅಂದರೆ ಸನ್ನಿಧಿ ಹತ್ರ ಬಂದಿದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಸೀತಾಮಾತಾ ಸನ್ನಿಧಿ. ಇಲ್ಲಿ ಒಬ್ಬರು ಅರ್ಚಕರಿದ್ದಾರೆ, ಇವ್ರ ಹತ್ರನೇ ನಾವು ಕೇಳೋಣ, ಇವ್ರ ಬಾಯಿಂದನೇ ಕೇಳೋಣ. ತುಂಬ ಚೆನ್ನಾಗಿ ಹೇಳ್ತಾರೆ. ನಮಸ್ತೆ. ಸೀತಾದೇವಿಯವರು ಲಂಕಾಯಿಂದ ಕರ್ಕೊಂಡು ಬಂದು ಮತ್ತೆ ಆಕಿನ ಅಡವಿ ಪಾಲು ಮಾಡ್ತಾರೆ. ಲಕ್ಷ್ಮಣನ ಕರೆದು ಹೇಳ್ತಾರೆ ರಾಮರು, ಅಡವಿಲಿ ಬಿಟ್ಬಿಡು ಸೀತಾನ ಅಂತ. ಆಕೆ ಅವಾಗ ಗರ್ಭಿಣಿ, ಯಾವಾಗ ಜನ್ಮ ಇರಲ್ಲ. ಅಲ್ಲಿ ಧನುಸ್ಕೋಟೆ ಅಂತಿದೆಯಲ್ಲ, ಅಲ್ಲಿ ಕೆಳಗಡೆ ನೋಡ್ಕೊಂಡು ಬಂದೆ, ದೋಣಿ ತರ ಅಲ್ಲಿ ತಂದು ಬಿಡ್ತಾರೆ. ಅವ್ರು ಕೇಳ್ತಾರೆ ಯಾಕಪ್ಪ ಇಲ್ಲಿ ತಂದು ಬಿಟ್ಟಿದ್ಯಾ ಅಂದ್ರೆ, ಅಣ್ಣ ಅವ್ರು ಹೇಳಿದಾರೆ ತಾಯಿ ನಿಮ್ಗೆ ಅಡವಿ. ಆಕೆ ಮೂರ್ಛೆ ಬಿದ್ದು ಹೋಗ್ತಾರೆ. ಅವಾಗ ಲಕ್ಷ್ಮಣ ಏನ್ ಮಾಡ್ತಾರೆ, ಬಂಡೆಗೆ ಧನುಸ್ ತಗೊಂಡು ಹೊಡಿತಾರೆ ಬಾಣದಿಂದ. ಬಂಡೆ 2 ಭಾಗ ನೀರು ಬಂದು ಸ್ಪ್ರೇ ಆಗತ್ತೆ ಆಕಿ ಮಗಕ್ಕೆ. ಧನುಸ್ಕೋಟಿ, ಲಕ್ಷ್ಮಣ ತೀರ್ಥ, ಪಾತಾಳ ಗಂಗೆ ಎಲ್ಲ ಒಂದೇ ಹೆಸರದು. ಅಲ್ಲಿ ಈ ಸಂತಾನ ಇಲ್ಲದೆ ಇರೋರು ಬಂದು ಅಲ್ಲಿ ಸ್ನಾನ ಮಾಡಿ ಸೀರೆಯಲ್ಲಿ ಬರಬೇಕು. ಸ್ನಾನ ಮಾಡಿ ಇಲ್ಲಿ ಬಂದು ಸೇವೆ ಮಾಡಬೇಕು. ವರ ಪಡೋದು ಅಂತೇಳಿ ತೆಂಗಿನಕಾಯಿ ಎಲ್ಲ ಅಡಿಕೆ ದಕ್ಷಿಣ ಇಟ್ಟು ಇಲ್ಲಿ ಮಲಗ್ತಾರೆ. ಇಲ್ಲಿ ನಿದ್ದೆ ಬರುತ್ತೆ ಅವ್ರಿಗೆ. ನಿದ್ದೆಯಲ್ಲಿ ಸ್ವಪ್ನ ಆಗುತ್ತೆ. ಮಕ್ಕಳಾಗೋ ಸೂಚನೆ ಆವಾಗಲೇ ರಿಸಲ್ಟ್ ಅವ್ರಿಗೆ. ಏನು, ಕೆಲವ್ರಿಗೆ ಎಳೆ ಮಗುಳ ಸ್ವರ ಕಾಣುತ್ತೆ, ಕೆಲವ್ರಿಗೆ ಜೋಲಿ ಕಾಣುತ್ತೆ, ಇನ್ನು ಕೆಲವ್ರಿಗೆ ಆ ತಾಯಿ ಮುತ್ತೈದೆ ರೂಪದಲ್ಲಿ ಬಂದು ಫಲ ಕೊಡೋ ಥರ ಆಗುತ್ತೆ. ಇನ್ನು ಕೆಲವ್ರಿಗೆ ಡಬಲ್ ಜೋಲಿ ಕಾಣಿಸುತ್ತೆ. ಡಬಲ್ ಜೋಲಿ ಕಾಣಿಸಿದ್ರೆ ಟ್ವೀನ್ಸ್ ಆಗತ್ತೆ ಮಕ್ಕಳು. ವರ್ಷ ಕರೆಕ್ಟಾಗಿ ಅವ್ರಿಗೆ ಮಕ್ಕಳಾಗತ್ತೆ. ಅಲ್ಲಿ ಸ್ನಾನ ಮಾಡಿ ಅಲ್ಲಿ ಹೊರಳುಕೊಂಡು ಅಂತಿದೆ, ಹೊರಳು ಸೇವೆ ಅಂತ. ಇಲ್ಲಿಂದ 100 ಮೀಟರ್ ಹಿಂದಕ್ಕೆ ದೊಡ್ಡ ಬಂಡೆ, ಕೆಳಗಡೆ ಮಲ್ಕೊಂಡು ಹೊರಳಬೇಕು. ಇವಾಗ ನೀವು ಸೈಕಲ್ ಬಾಡಿ ಪೇನ್ ಇರ್ತಲ್ಲ, ಹೋಗಿ ಹೊರಳ್ಬೇಡಿ 3 ಸತಿ. ಬೆಟ್ಟ ಇಳಿಯೋದಕ್ಕೆ ಫ್ರೀ ಆಗ್ಬಿಡತ್ತೆ ಬಾಡಿ. ಅಂದರೆ ಈ ಒಂದು ಸ್ಥಳದ್ದು ಮಾಹಿತಿ. ಅವಾಗ ಸೀತಾದೇವಿ ವಾಲ್ಮೀಕಿ ಆಶ್ರಮದಲ್ಲಿ ಅವ್ರ ಆಶ್ರಯ ಕೊಟ್ಟು ಲವಾಕ್ಷ ಮಾಡಿದ್ದೇವೆ. ಅವಾಗ ಅವ್ರು ಹೇಳ್ತಾರೆ, ನೀವು ಪಾರ್ವತಿನ ಪೂಜೆ ಮಾಡಿ ರಾಮರ ಹತ್ರ ಮಕ್ಕಳ ಸಮೇತ ಸೇರ್ತೀರಾ ಅಂತ. ಅವಾಗ ಸೀತಾದೇವಿ ಡೈಲಿ ಇಲ್ಲಿ ಬಂದು ಪಾರ್ವತಿ ದೇವಿ ಆ ಕಡೆ ಇದೆ ನೋಡಿ, ಅದಕ್ಕೆ ಪೂಜೆ ಮಾಡ್ತಾ ಇರ್ತಾರೆ. ಅವಾಗ ಲವಾಕುಸರು ಅಶ್ವಮೇಧ ಕುದುರೆ ಕಟ್ಟಾಕ್ಬಿಡ್ತಾರೆ. ಅವಿದ್ದ ಮಾಡಕ್ಕೆ ಅವ್ರ ಕಡೆಯವರೆಲ್ಲ ಸೋತು ಹೋಗ್ತಾರೆ. ಅವಾಗ ಕಡೆಗೆ ರಾಮರೇ ಬರ್ತಾರೆ. ಅವಾಗ ಆಂಜನೇಯ ನೋಡಿ ಸೀತಾದೇವಿಯಲ್ಲಿ ಪೂಜೆ ಮಾಡ್ತಾ ಇರೋದು ಆಶ್ರಮದಲ್ಲಿ. ಅಲ್ಲಿ ಹೋಗಿ ಹೇಳ್ತಾರೆ, ತಾಯಿ ಮಕ್ಕಳು ತಂದೆ ಯುದ್ಧ ಮಾಡ್ತಾ ಇದ್ದಾರೆ, ಅದನ್ನು ನಿಲ್ಲಿಸಿ ನೀವು ಹೋಗಿ. ಎಲ್ಲಿ ಏನು ಅಂದಾಗ ಆ ದೊಡ್ಡ ಬಂಡೆ ಕಾಣುತ್ತೆ ನೋಡಿ, ತೊಟ್ಲುಗುಂಡು ಅಂತ ಹೆಸರು ಅದಕ್ಕೆ. ಬಂಡೆ ಮೇಲೆ ಬಂಡೆ ಇಟ್ಟು ಊರಾಚೆ ನೋಡಿ, ಅಲ್ಲಿ ಬಂಡೆ ಕಾಣಿಸೋದು ನೋಡಿ, ಆ ಕೆರೆಯಿಂದ ಆಚೆ, ಅದು ರಾಮರ ಬಂಡೆ. ಈ ಕಡೆಗೆ ಲವಕುಶರ ಬಂಡೆ ಅಂತಿದೆ. ಯುದ್ಧ ಆಗಿಸಲ್ಲ ಮುಂಚೆ ಹೆಜ್ಜೆ ಗುರುತುಗಳೆಲ್ಲ ಇತ್ತಲ್ಲಿ. ಇವಾಗ ಗ್ರಾನೈಟ್ ವರ್ಕ್ ಮಾಡೆಲ್ಲ ಹೋಗ್ಬಿಟ್ಟಿದೆ. ಅವಾಗ ಆಕೆ ಕೂಗಿ ಯುದ್ಧ ನಿಲ್ಲಿಸಿ ಲವಾಕೃಷ್ಣ ರಾಮರಿಗೆ ಒಪ್ಪಿಸಿ ಭೂಮಿ ಹೋಗಿ ಸ್ಥಳ ಅದು ಆ ತುಳಸಿ ಹಾರ ಹಾಕಿದೀವಲ್ಲ, ಅಲ್ಲಿ ನೆಲದಲ್ಲಿ ಬಿಲ ಹಾಕಿ ಭೂಮಿಲಿ ಹೋಗ್ಬಿಡ್ತಾರೆ ಅವ್ರ ತಾಯಿ ಜೊತೆಗೆ. ಅವಾಗ ಆದಿಶಂಕರಾಚಾರ್ಯ ಈ ಕಡೆ ಸಂಚಾರ ಬಂದಿದ್ದು, ಶ್ರೀಚಕ್ರ ಇಟ್ಟ ಬಿಲ್ಲನ್ನು ಸೀಲ್ ಮಾಡಿದ್ರು. ಯಾರು ಬೇರೆ ಸಂಚಾರ ಒಳಕ್ಕೆ ಹೋಗಬಾರ್ದು ಪ್ರವೇಶ ಅಂತ. ಮಂಚೆ ಗುಡಿ ಈ ಥರ ಇರಲಿಲ್ಲ, ಈ ಥರ ಇತ್ತು. ಆಮೇಲೆ ಸರ್ಕಾರದವರ ಬಂಡೆ ಬ್ಲಾಸ್ಟ್ ಮಾಡಿ ಆವಾಗ ಅದು ಶಿಂಕ್ ಆಗ್ಬಿಡ್ತು ಒಳಕ್ಕೆ. ಅದು ಯಾವುದು ಶ್ರೀಚಕ್ರ ಇಟ್ಟಿದ್ದು. ಆವಾಗ ಕರಿಶಿಲೆಯಲ್ಲಿ ಸೀತಾದೇವಿ ಪಾದಕೆ ಮಾಡಿಟ್ಟು ಸೀಲ್ ಮಾಡಿದ್ರು. ಸೊ ನಾವು ಆ ಕಡೆ ಆ ಮೂಲೆಯಲ್ಲಿ ನೋಡ್ಬೋದು, ಅದು ಸೀತಾಮಾತೆ ವಿಗ್ರಹ. ಮತ್ತು ಅಲ್ಲೇ ಅಂತೆ ಅದು ಸೀತಾಮಾತೆ ಭೂಮಿ ತಾಯಿ ಮಡಿಲು ಸೇರಿದ್ದು. ನೋಡಿ ಹೇಗಿದೆ ಇದು. ಇರೋದು ಹೊಸ ವಿಗ್ರಹಗಳು ಸೀತಾ ಪಾರ್ವತಿದು. ಆ ಹಿಂದೆ ಇರೋದನ್ನ ಕಳ್ಳರು ಕಿತ್ತು ಬಿಸಾಕ್ಬಿಟ್ಟಿದ್ರು, ಏನೋ ನಿಧಿ ಇದೆ ಅಂತ. ಅವು ಸಿಕ್ಲಿಲ್ಲ ನಮ್ಗೆ. ಆಮೇಲೆ ಗೌರ್ಮೆಂಟ್ ಇಂದ ಇದೆರಡು ರೆಡಿ ಮಾಡಿಸೋರು ಅಲ್ಲಿ ಪ್ರತಿಷ್ಠೆ ಮಾಡೋಕ್ಕೆ. ಪ್ರತಿಷ್ಠೆ ಡೇಟಿಗೆ 1-2 ಸಾಕು ಮುಂಚೆ ಇಲ್ಲಿ ದನ ಕೈರು ಸೌದೆ ಹೊಡಿತಾ ಇದ್ರೆ ಆ ಪೊದಿಗಳಲ್ಲಿ ಸಿಗ್ತದು. ಈಗ ಮತ್ತೆ ಅದ ಯಥಾಸ್ಥಾನದಲ್ಲಿ ಇಟ್ಟು ಈ ಹೊಸದ ಮುಂದ್ಗಡೆ ಇಟ್ಟಿದ್ದೀವಿ. ಈ ಕಡೆ ಸೀತಾ ಪಾರ್ವತಿ ದೇವಿ ನೋಡಿ, ಸೀತಾ ಪಾರ್ವತಿ ಸನ್ನಿಧಿ ಅಂತ ಇದೆ.
ಸೊ ಯಾರಾದರೂ ಕೋಲಾರ ಕಡೆ ಬಂದರೆ, ಈ ಕೋಟಿಲಿಂಗೇಶ್ವರ ಕಡೆ ಏನಾದರೂ ಬಂದರೆ ಇಲ್ಲಿಗೆ ತಪ್ಪದೆ ಮಿಸ್ ಮಾಡದೆ ಬನ್ನಿ. ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ರಾಮಾಯಣ ಮಹಾಭಾರತದೆಲ್ಲದೂ ಕೂಡ ಈ ಜಾಗದಲ್ಲಿ ನಡೆದಿದೆ. ಇಂಥ ಜಾಗದಲ್ಲಿ ಹುಟ್ಟಿದ್ದೀವಲ್ಲ, ನಾವೇ ಪುಣ್ಯವಂತರು. ಸೊ ಇವಾಗ ಉರುಳು ಬಂಡೆ ಅಂತ ಇದೆ, ಆ ಕಡೆ ಹೋಗೋಣ ಬನ್ನಿ ಗಾಯ್ಸ್. ಅವನೇ ಬೆಟ್ಟದ ಪೀಕಲ್ಲಿದ್ದೀನಿ, ಅಂದರೆ ಸೀತಾಮಾತಾ ಸನ್ನಿಧಿ ಅದೆಲ್ಲ ನೋಡಿಕೊಂಡು ಇವಾಗ ಉರುಳುಗುಂಡು ಅಂತ ಇದೆ. ಈ ಅವನೇ ಬೆಟ್ಟದಲ್ಲಿ ಉರುಳುಗುಂಡು ಅಂತ ಇದೆ. ಈ ಉರುಳುಗುಂಡು ಹತ್ರ ಬಂದಿದ್ದೀನಿ ನಿಮಗೆ ತೋರಿಸೋದಕ್ಕೆ. ಸೊ ಇಲ್ಲಿರೋ ಜನಗಳೆಲ್ಲ ಇಲ್ಲಿ ಈ ಕಡೆಯಿಂದ ಆ ಕಡೆ ಉರುಳ್ಕೊಂಡು ಹೋಗ್ತಾರೆ. ರಾಮಾಯಣ ಕಾಲದಲ್ಲೂ ಕೂಡ ಇಲ್ಲಿ ಸೀತೆ ಮಾತೆ ಉರುಳ್ಕೊಂಡು ಹೋಗಿದ್ರು. ಯಾವ ಕಾರಣ ಅಂತಂದರೆ, ರಾಮ ಇದ್ದಾರಲ್ಲ, ರಾಮ ಸೀತೆ ಮೇಲೆ ಅನುಮಾನ ಪಟ್ಟು, ಅಂದರೆ ನೀನು ಪತಿವ್ರತೆ ಆಗಿದ್ದರೆ ಈ ಕಡೆಯಿಂದ ಆ ಕಡೆ ಉರುಳ್ಕೊಂಡು ಹೋಗು, ಇಲ್ಲಿಂದ ಏನಾದರೂ ಆ ಕಡೆ ಉರುಳ್ಕೊಂಡು ಹೋದರೆ ನೀನು ಪತಿವ್ರತೆ ಅಂತ ಒಂದು ಕನ್ಫರ್ಮ್ ಮಾಡ್ಬೋದು ಅಂದಾಗ ಈ ಬಂಡೆ ಫಸ್ಟು ಕೆಳಗಡೆ ಇರುತ್ತೆ. ಸೀತೆ ಮಾತೆ ಯಾವಾಗ ಇಲ್ಲಿಂದ ಉರುಳೋದಕ್ಕೆ ಶುರು ಮಾಡ್ತಾರೋ ಆಗ ಆ ಬೆಟ್ಟ, ಈ ಕಲ್ಲೇನಿದೆಯಲ್ಲ ಅದು ಮೇಲ್ಗಡೆ ಎದ್ದೊಳುತ್ತೆ. ಸೀತಾಮಾತೆ ಇವಾಗ ಈ ಕಡೆಯಿಂದ ಆ ಕಡೆಗೆ ಉರುಳ್ಕೊಂಡು ಹೋಗ್ತಾರೆ. ಸೊ ಇವಾಗಿನ ಜನಗಳು ಕೂಡ ಇಲ್ಲಿ ಉರುಳ್ಕೊಂಡು ಹೋಗ್ತಾರೆ. ಏನಕ್ಕಂತಂದರೆ, ಯಾರಿಗಾದರೂ ಈ ದೆವ್ವ ಪೀಡೆ ಪಿಶಾಚಿ ಅದೆಲ್ಲ ಅಂಟ್ಕೊಂಡಿರುತ್ತಲ್ಲ, ಅವ್ರೇನಾದರೂ ಬಂದು ಇಲ್ಲಿಂದ ಉಳ್ಕೊಂಡು ಹೋದರೆ, ಅಂದರೆ ಅವ್ರ ಮೈಯಲ್ಲಿ ಏನಾದರೂ ದೆವ್ವ ಆ ಥರ ಎಲ್ಲ ಇದ್ದರೆ ಈ ಬಂಡೆ ಆ ಕಡೆ ಬಿಡೋದಿಲ್ವಂತೆ. ಅಂದರೆ ಇದು ಕಚ್ಕೊಬಿಡುತ್ತೆ. ಅವ್ರ ಮೈಯಿಂದ ದೆವ್ವ ಅದೆಲ್ಲ ಬಿಟ್ಟೋದಾದ ನಂತರ ಅವರು ಆ ಕಡೆಗೆ ಉರುಳ್ಕೊಂಡು ಹೋಗ್ತಾರೆ. ಸೊ ಇದನ್ನು ನಾವು ಇಲ್ಲಿ ಉರುಳು ಬಂಡೆ ಅಂತ ಕರಿತೀವಿ. ನನಗೆ ಅರ್ಚಕ್ರು ಹೇಳಿದರು, ನೀನು ಸೈಕಲ್ ತುಳಿದು ಸಾಕಾಗಿದೆಯಲ್ವಾ, ಈ ಕಡೆಯಿಂದ ಆ ಕಡೆ ಉಳ್ಕೊಂಡು ಹೋಗೋ ಅಂತ ಹೇಳಿದರು. ಇನ್ನೇನು ಉಳ್ಕೊಂಡು ಹೋಗೋಣ ಬಿಡಿ. ಸೊ ತಂಪಾಗಿದೆ ಜಾಗ ಮಾತ್ರ. ಉರುಳು ಬಂಡೆ ಇದೆ ಪೀಕಲ್ಲಿರೋದು. ಸೊ ಇದೆಲ್ಲ ಅವನೇ ಬೆಟ್ಟದ ಎಲ್ಲ ಎಕ್ಸ್ಪ್ಲೈನ್ ಎಲ್ಲ ಆಗೋಯ್ತು. ಇವಾಗ ನಾವು ಕೆಳಗಡೆ ಹೋಗೋಣ ಗಾಯ್ಸ್. ಇಷ್ಟೊತ್ತು ನೋಡಿದ್ರಲ್ಲ, ಇದು ಆವಂತಿಕ ಕ್ಷೇತ್ರದ ಮತ್ತು ಅವನೇ ಬೆಟ್ಟದ ರಾಮಾಯಣದ ಸ್ವಲ್ಪ ಮಾಹಿತಿ ಅಷ್ಟೇ. ಇದು ಇನ್ನೂ ಸುಮಾರು ಇದೆ ಇದ್ರ ಬಗ್ಗೆ, ನನಗೆ ಗೊತ್ತಿರೋದಷ್ಟೇ ಹೇಳ್ಕೊಂಡು ಹೋದೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಯಾರಾದರೂ ಕೋಲಾರ ಕಡೆ ಬಂದರೆ ಈ ಪ್ಲೇಸಿಗೆ ಡೆಫಿನೆಟ್ಲಿ ವಿಸಿಟ್ ಮಾಡಿ. ಜೈ ಸೀತಾರಾಮ್.